ನಮ್ಮ ಯಾರಿಗೂ ಕೂಡ ಇಂಥ ಅವಕಾಶ ಇಲ್ಲ. ಅವರಿಗೆ ಸಂತೋಷದಿಂದ ಸಂಭ್ರಮದಿಂದ ಅವರ ಕರ್ತವ್ಯದ ಕಡೆಗೆ ನಾವು ಕಳಿಸಬೇಕಾಗಿದೆ ಅಷ್ಟೇ. ವಿಜಯಶಾಲಿಯಾಗಿ ಬನ್ನಿ. ನಿಮ್ಮ ರೋಮಕ್ಕೂ ಕೂಡ ಪೆಟ್ಟಾಗದೇ ಇರಲಿ. ನಿಮ್ಮ ತ್ಯಾಗವನ್ನ, ನಿಮ್ಮ ಸಮಯವನ್ನ ನಾವೆಲ್ಲರೂ ಕೂಡ ಗೌರವಿಸ್ತೀವಿ ಎನ್ನುವಂಥದ್ದನ್ನು ನಾವೆಲ್ಲರೂ ಹೇಳಬೇಕಾಗಿದೆ. ನಮ್ಮ ದೇವರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಬೇಕಾಗಿದೆ. ಯಾವೊಬ್ಬ ಸೈನಿಕನಿಗೂ ಕೂಡ ಏನೂ ತೊಂದರೆ ಆಗದೆ ಇರಲಿ, ನಮ್ಮ ಭಾರತ ಗೆದ್ದು ಬರಲಿ ಎನ್ನುವಂಥ ಕಾರಣದಿಂದ ಶಾಂತಿಯಿಂದ ಇದ್ದಂತಹ ಭಾರತದಲ್ಲಿ ಈಗ ಇಡೀ ದೇಶದಲ್ಲಿ ಒಂದು ಗಲಿಬಿಲಿಯ ವಾತಾವರಣ ಸೃಷ್ಟಿಯಾಗಿದೆ. ಅವರಿಗೆ ಶಿಕ್ಷೆ ಆಗಲಿ ಎನ್ನುವಂಥದ್ದು ಒಂದೇ ನಮ್ಮ ಹಾರೈಕೆ. ಇನ್ನೊಬ್ಬ ವೀರ ಯೋಧ ಹೊಸೂರಿನ ಜಯಂತ್ ಕೈಗೆ ಹಚ್ಚಿರುವಂತಹ ಮದರಂಗಿ ಇನ್ನೂ ಆರಿಲ್ಲ. ಅವರ ಕೈಯನ್ನು ನೋಡಿದಾಗ ನನಗೆ ಬಹಳ ನೋವಾಯಿತು. ಛತ್ತೀಸ್ಗಢದಲ್ಲಿ ಕರ್ತವ್ಯದಲ್ಲಿದ್ದಂತಹ ಯುವಕನಿಗೆ ರಾಜಸ್ಥಾನದ ರಾಯಪುರಕ್ಕೆ ವಾಪಸ್ ಕರೆದಿದ್ದಾರೆ. ನಮ್ಮ ಯಾರಿಗೂ ಕೂಡ ಇಂಥ ಅವಕಾಶ ಇಲ್ಲ. ಅವರಿಗೆ ಸಂತೋಷದಿಂದ ಸಂಭ್ರಮದಿಂದ ಅವರ ಕರ್ತವ್ಯದ ಕಡೆಗೆ ನಾವು ಕಳಿಸಬೇಕಾಗಿದೆ ಅಷ್ಟೇ. ವಿಜಯಶಾಲಿಯಾಗಿ ಬನ್ನಿ. ನಿಮ್ಮ ರೋಮಕ್ಕೂ ಕೂಡ ಪೆಟ್ಟಾಗದೇ ಇರಲಿ. ನಿಮ್ಮ ತ್ಯಾಗವನ್ನ, ನಿಮ್ಮ ಸಮಯವನ್ನ ನಾವೆಲ್ಲರೂ ಕೂಡ ಗೌರವಿಸ್ತೀವಿ ಎನ್ನುವಂಥದ್ದನ್ನು ನಾವೆಲ್ಲರೂ ಹೇಳಬೇಕಾಗಿದೆ. ನಮ್ಮ ದೇವರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಬೇಕಾಗಿದೆ. ಯಾವೊಬ್ಬ ಸೈನಿಕನಿಗೂ ಕೂಡ ಏನೂ ತೊಂದರೆ ಆಗದೆ ಇರಲಿ, ನಮ್ಮ ಭಾರತ ಗೆದ್ದು ಬರಲಿ ಎನ್ನುವಂಥ ಕಾರಣದಿಂದ ಶಾಂತಿಯಿಂದ ಇದ್ದಂತಹ ಭಾರತದಲ್ಲಿ ಈಗ ಇಡೀ ದೇಶದಲ್ಲಿ ಒಂದು ಗಲಿಬಿಲಿಯ ವಾತಾವರಣ ಸೃಷ್ಟಿಯಾಗಿದೆ. ಅವರಿಗೆ ಶಿಕ್ಷೆ ಆಗಲಿ ಎನ್ನುವಂಥದ್ದು ಒಂದೇ ನಮ್ಮ ಹಾರೈಕೆ. ಇನ್ನೊಬ್ಬ ವೀರ ಯೋಧ ಹೊಸೂರಿನ ಜಯಂತ್ ಕೈಗೆ ಹಚ್ಚಿರುವಂತಹ ಮದರಂಗಿ ಇನ್ನೂ ಆರಿಲ್ಲ. ಅವರ ಕೈಯನ್ನು ನೋಡಿದಾಗ ನನಗೆ ಬಹಳ ನೋವಾಯಿತು. ಛತ್ತೀಸ್ಗಢದಲ್ಲಿ ಕರ್ತವ್ಯದಲ್ಲಿದ್ದಂತಹ ಯುವಕನಿಗೆ ರಾಜಸ್ಥಾನದ ರಾಯಪುರಕ್ಕೆ ವಾಪಸ್ ಕರೆದಿದ್ದಾರೆ.